ಅಮ್ಮನವ್ರಿಗೆ 2 ಹಾರ ರೆಡಿ ಮಾಡ್ಬಿಡಮ್ಮ. ಸರಿ. ಅಯ್ಯೋ ಮರ್ತ್ಬಿಟ್ಟೆ. ಯಾಕೋ ಯಾವುದೂ ಸರಿ ಅನಿಸ್ತಿಲ್ಲ. ತಾಯಿ, ನೀನೇ ಕಾಪಾಡ್ಬೇಕಮ್ಮ. ಹೇಳೋ ಮಾತು ಕೇಳಲ್ಲ, ಅರ್ಥನೂ ಮಾಡ್ಕೊಳಲ್ಲ. ಹೋಗ್ಲಿ ಅಳ್ತಿದ್ದಾಳ ಅಂತ ಖರ್ಚೀಫ್ ಕೊಟ್ರೆ ಖರ್ಚೀಫ್ ತಗೊಳಲ್ಲ ಅಂತಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಚಿಕ್ಕಿ ಸಕ್ಕತ್ ಒಳ್ಳೆಯವಳು ಅಂತಿದ್ಯಲ್ಲ, ನೋಡು ಹೇಗ್ ಆಡ್ತಿದ್ದಾಳೆ ಅಂತ. ಸಾರಿ ಕೇಳಿದ್ರು ಅರ್ಥ ಮಾಡ್ಕೊಳಲ್ಲ ಕಣೋ. ಬೆಸ್ಟ್ ಫ್ರೆಂಡ್ ಯಾರಾದ್ರೂ ಹಿಂಗಿರ್ತಾರ ಹೇಳು? ನಾನ್ ಮಾತಾಡ್ತಾ ಇದ್ದೀನಿ, ನನ್ ಮಾತೇ ಕೇಳಿಸ್ಕೊಳಲ್ಲ ಅಲ್ವಾ ನೀನು? ಅಷ್ಟೇ, ಎಲ್ರು ಅಷ್ಟೇ ಬಿಡು. ಅಯ್ಯೋ ಅಣ್ಣ ಬಿಡು, ಚಿಕ್ಕಿಗ್ ನೀನ್ ಯಾರಂತ ಗೊತ್ತಾಯ್ತಲ್ವಾ, ಅಷ್ಟ್ ಸಾಕು. ಇನ್ಮೇಲೆ ನಾನು ಅನ್ಕೊಂಡಿದ್ದೆಲ್ಲ ಆರಾಮಾಗತ್ತೆ. ಈ ಒದ್ದಾಟ ಎಲ್ಲ ಇನ್ಮೇಲೆ ಇರೋದೇ ಇಲ್ಲ. ಏನು ಒದ್ದಾಟನ? ನಿಂದು ಚಿಕ್ಕಿದು ಮದ್ವೆ. ಹೇಳಣ್ಣ. ಏನ್ ನಡೀತಾ ಇದೆ ದಮಯಂತಿ? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನಾನ್ ಏನ್ ಹೇಳ್ದೆ ಅನ್ನೋದು ಮರ್ತೋಯ್ತಾ? ಹಾಗಲ್ಲ ಅಣ್ಣ, ಅದು ನಿನ್ ಬುದ್ಧಿ ಕೆಲ್ಸ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾನ್ ಅವತ್ತೇ ಹೇಳಿದ್ದೀನಿ. ಆದ್ರೂ ಈ ಅಸಡ್ಡೆ ಯಾಕೆ? ಭಯ ಇಲ್ಲದೆ ಇರೋರ್ಗೆ ನಾನೆಷ್ಟು ಭಯಾನಕ ಅಂತ ತೋರ್ಸಕ್ಕೆ 2 ನಿಮಿಷ ಸಾಕು ದಮಯಂತಿ. ಹಾ ಅಣ್ಣ ಗೊತ್ತು, ಆದ್ರೆ ಇಲ್ಲೇನಾಯ್ತು ಅಂದ್ರೆ